ಆತ್ಮೀಯರೇ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ. ಮನೋಭಾವ, ಮನಸ್ಸಿಗೆ ಬರುವ ಭಾವನೆಗಳು. ಮನಸ್ಸಿಗೆ ಬರುವ ಭಾವನೆಗಳು. ಈ ಮನಸ್ಸನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಎಲ್ಲಿದೆ? ಸಾಮಾನ್ಯವಾಗಿ ನಾವು ಬ್ರೈನ್ ಹೇಳ್ತೇವೆ. ಡೈಲಿ ಟೈಮ್ ಸರಿಯಾಗಿ ಹೊಟ್ಟೆಗೆ ಊಟ ಹಾಕೋತೇವೆ, ಇಲ್ಲಿಗೆ ಹಾಕೋತಾ ಇದ್ದೀವ. ಇಫ್ ಯು ಹ್ಯಾವ್ ಎ ಹಂಗರ್ ಟುವರ್ಡ್ಸ್ knowing something, okay, hunger of mind is very very important. ಏನಂತೀರಿ? ಆಟಿಟ್ಯೂಡ್ ಡಿಟರ್ಮಿನ್ಸ್ ಆಲ್ಟಿಟ್ಯೂಡ್ ಅನ್ನುವ ಒಂದು ಫೇಮಸ್ ಕೋಟ್ ಇದೆ. ಯಾವ ವ್ಯಕ್ತಿಯ ಮನೋಭಾವ ಚೆನ್ನಾಗಿರ್ತದೋ ಆತ ಉತ್ತುಂಗಕ್ಕೆ ಹೋಗ್ತಾರೆ. they will go to the top. ಓಕೆ, ಸೊ ನೀವು ಎತ್ತರಕ್ಕೇರಬೇಕಾದರೆ, okay, that means if you want to go to the top position, you have to have the proper attitude. Okay, ದೃಷ್ಟಿ ಬದಲಾದರೆ ದೃಶ್ಯ ಬದಲಾದೀತು ಅಂತ ಮಾತಿದೆ. ಈಗ ನಾನು ನೋಡೋ ರೀತಿ ಇನ್ನೆಲ್ಲೋ ಈ ಕಡೆ ನೋಡಿದ್ರೆ ಇನ್ನೇನೋ ಕಾಣಿಸ್ತಾ ಇರುತ್ತೆ, ನಂಗೆ ಈ ಕಡೆ ನೋಡಿದ್ರೆ ಏನೋ ಕಾಣಿಸ್ತಾ ಇರುತ್ತೆ. ಕರೆಕ್ಟ್. ಸೊ ಹೌ ವಿ ಲುಕ್ ಅಟ್ ಥಿಂಗ್ಸ್ ಮ್ಯಾಟರ್ಸ್ ಮೋಸ್ಟ್. ಇನ್ ಫ್ಯಾಕ್ಟ್, ನಾಲೆಡ್ಜ್, ಸ್ಕಿಲ್ಸ್ ಅಂಡ್ ಹ್ಯಾಬಿಟ್ಸ್ಗಿಂತ ಮೋಸ್ಟ್ ಪವರ್ಫುಲ್ ವೆಪನ್ ಆರ್ ದ ಮೋಸ್ಟ್ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ ಫಾರ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ಸ್ನೇಹಿತರೆ, ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮ್ ಆಗೋದಕ್ಕೆ ದಿಸ್ ಆಟಿಟ್ಯೂಡ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಈಗ ನನಗೆ ದೃಷ್ಟಿ ದೋಷ ಇದೆ, ಕನ್ನಡಕ ಹಾಕೊಂಡಿದ್ದಾನೆ. ಇದನ್ನ ಮೆದುಳಿಗೆ ಹಾಕಿಕೊಳ್ಳುವ ಕನ್ನಡಕ ಅಂತ ಅಂದ್ಕೊಳ್ಳೋಣ. ಆಟಿಟ್ಯೂಡ್ ಮೆದುಳಿಗೆ ಹಾಕಿಕೊಳ್ಳುವ ಕನ್ನಡಕವೇ ಮನೋಭಾವ. ಇಲ್ಲೇನೋ ಕ್ಲಾರಿಟಿ ಇಲ್ಲ ನನಗೆ, ಅಸ್ಪಷ್ಟತೆ. ಇದು ದೃಷ್ಟಿ ದೋಷ, ಮೆದುಳಿಗೆ ಹಾಕಿಕೊಳ್ಳುವ ಕನ್ನಡಕ. ಅಂದರೆ ನಾನು ಹೆಂಗ್ ನೋಡ್ತೀನಿ ಈ ಭೂಮಿಯನ್ನು, ಈ ಪ್ರಪಂಚವನ್ನು. Attitude towards life, attitude towards time, attitude towards books, attitude towards teachers, attitude towards parents, attitude towards nature. You can link it to anything to check your attitude. Positive attitude, negative attitude. These are the two important aspects we use to observe. ಅದರ ಜೊತೆಗೆ ಕೆಲವರು ಪಾಸಿಟಿವ್ ಇರಲ್ಲ, ನೆಗೆಟಿವ್ ಇರಲ್ಲ, ತಟಸ್ಥ ಸ್ಥಿತಿಯಲ್ಲಿ ಕೆಲವರು ಇರ್ತಾರೆ. ಸೊ ಹಾಗಾದ್ರೆ ನಾವು ಹೇಗಿರಬೇಕು ಜೀವನದಲ್ಲಿ? ಸಕಾರಾತ್ಮಕವಾಗಿರಬೇಕು. ಸಕಾರಾತ್ಮಕವಾಗಿದ್ರೆ ನಾವು ಪಾಸಿಟಿವ್ ಆಗಿದ್ದಷ್ಟು ಪಾಸಿಟಿವ್ ವಿಚಾರಗಳನ್ನ, ಪಾಸಿಟಿವ್ ಅಂಶಗಳನ್ನ, ಪಾಸಿಟಿವ್ ವ್ಯಕ್ತಿಗಳನ್ನ, ಪಾಸಿಟಿವ್ ವಸ್ತುಗಳನ್ನ ಹೆಚ್ಚು ಅವಲಂಬಿಸ್ತೇವೆ. ಲಾ ಆಫ್ ಅಟ್ರಾಕ್ಷನ್, ಆಕರ್ಷಣಾ ಕಾನೂನು ವರ್ಕ್ ಮಾಡುತ್ತೆ. ನಮಗೇನು ಬೇಕೋ ಅದು ಸಾಧ್ಯ ಆಗ್ತದೆ. ನಮ್ಮ ಸುತ್ತ ಒಂದು ಪ್ರಭೆ ನಿರ್ಮಾಣ ಆಗುತ್ತದೆ, ಔರ ನಿರ್ಮಾಣ ಆಗ್ತದೆ. ಯು ಆರ್ ಗೋಯಿಂಗ್ ಟು ಬಿ ಎ ಪಾಸಿಟಿವ್ ಮ್ಯಾನ್, ಗ್ರೇಟ್ ಮ್ಯಾನ್. ಸರ್, ಇದು ನಿಜಕ್ಕೂ ವರ್ಕ್ ಆಗುತ್ತಾ ಸರ್? ಎಸ್, ಇಟ್ ಈಸ್ ಹ್ಯಾಪನಿಂಗ್. ಐ ಹ್ಯಾವ್ ಅಬ್ಸರ್ವ್ಡ್ ಮೆನಿ ಪೀಪಲ್. ಅಂಡ್ ದೆನ್ ವಿ ಸೇ ಪಾಸಿಟಿವ್ ಅಫರ್ಮೇಷನ್ಸ್ ಅಂತ ಹೇಳ್ತೇವೆ. ಏನಾಗಂದ್ರೆ, ನಾನು ಚೆನ್ನಾಗಿದ್ದೇನೆ, ಇಂದಿನ ದಿನ ಚೆನ್ನಾಗಿದೆ, ನನ್ನ ಜ್ಞಾಪಕ ಶಕ್ತಿ ಚೆನ್ನಾಗಿದೆ, ಇವತ್ತು ನನ್ನ ಬಾಳು ಬಂಗಾರವಾಗಿದೆ. ಈ ಈ ಥರ ಎಲ್ಲ ಪಾಸಿಟಿವ್ ಕೋಟ್ಸ್ಗಳನ್ನ ನೀವು ಹಾಕ್ಕೊಳ್ತಾ ಹೋಗಿ. ಆದರೆ ಸಾಮಾನ್ಯವಾಗಿ ಏನು ಮಾಡ್ತೇವೆ ನಾವು ಅಂದರೆ, ನಮ್ಗೇನು ಇಷ್ಟ ಇಲ್ಲ ಅದನ್ನು ಹೇಳ್ತಾ ಇರ್ತೇವೆ. ನನಗೆ ಅದಿಷ್ಟ ಇಲ್ಲ, ಇದಿಷ್ಟ ಇಲ್ಲ. ಬಟ್ ಯು ಥಿಂಕ್ ಆಫ್ ವಾಟ್ ಯು ವಾಂಟ್. ಫೋಕಸ್ ಆನ್ ವಾಟ್ ಯು ವಾಂಟ್ ಅಂಡ್ ನಾಟ್ ಫೋಕಸ್ ಆನ್ ವಾಟ್ ಯು ಡೋಂಟ್ ವಾಂಟ್. I want all of you to focus on what you want. ಅದು ಗೊತ್ತಾಗದಲೇನೆ ಒದ್ದಾಡ್ತಾ ಇದ್ದೇವೆ. ನಮ್ಮ ಮನೋಭಾವದ ಕ್ಲಾರಿಟಿ ತಗೊಂಡಾಗ, ನಾವು ಆ ಪಾಸಿಟಿವ್ ಡೈರೆಕ್ಷನ್ಗೆ ಹೋದಾಗ, ವಿ ಅಟ್ರಾಕ್ಟ್ ಲಾಟ್ ಆಫ್ ಥಿಂಗ್ಸ್. ಜೊತೆಗೆ
ಮೈಂಡ್ ಮೇಲೆ ವರ್ಕ್ ಮಾಡ್ತಾ ಇರೋದ್ರಿಂದ ದಟ್ ಪಾಸಿಟಿವ್ ಮೈಂಡ್ ಸೆಟ್ ವಿಲ್ ಟೇಕ್ ಅಸ್ ಟು ಹೈಟ್ಸ್. ಓಕೆ, ಎಸ್, ಐ ಕ್ಯಾನ್ ಲರ್ನ್. ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್. ನಾನು ಯಾಕೆ ಕಲಿಬಾರ್ದು, ನಾನು ಯಾಕೆ ಬೆಳಿಬಾರ್ದು? ನನ್ನ ಮೇಲೆ ನಾನು ಇನ್ವೆಸ್ಟ್ ಮಾಡ್ಕೊಳ್ಳೋದ್ರಿಂದ ಎಷ್ಟು ಲಾಭ ಇದೆ. ಇಂಥ ವಿಚಾರಗಳು ನಿಮಗೆ ಅರಿವಾಗ್ತಾ ಹೋಗ್ತಾರೆ. ಬಿಕಾಸ್ ಕಂಟಿನ್ಯೂಸ್ ಲರ್ನಿಂಗ್ ಈಸ್ ವಾಟ್ ಈಸ್ ರಿಕ್ವೈರ್ಡ್ ಫಾರ್ ಆಲ್ ಆಫ್ ಅಸ್. ಯಾವುದೋ ಒಂದು ಕೋರ್ಸ್ ಮಾಡಿಬಿಟ್ರೆ ಅಲ್ಲಿಗೆ ಮುಗಿಯಲಿಲ್ಲ ನಮ್ಮ ಕಲಿಕೆ. ಯಾವ ವ್ಯಕ್ತಿ ನಿರಂತರವಾಗಿ ಕಲಿಯುತ್ತಾರೋ ಅವರು ಮಾತ್ರ ಅಭಿವೃದ್ಧಿ ಹೊಂದುವುದನ್ನು ನೋಡುತ್ತಾರೆ. ಗಾಟ್ ಇಟ್? ಎಸ್. ಸೊ ನಿಮಗೊಂದು ಕ್ಲಾರಿಟಿ ಬಂದಿದೆ ಅಂತ ನಾನು ಭಾವಿಸ್ತೇನೆ. ಬದುಕನ್ನ ವರ್ಣಮಯವಾಗಿ ನೀವು ಅನುಭವಿಸಲಿಕ್ಕೆ ಸಾಧ್ಯ ಇದೆ. ಅನುಭವಿಸಿ. I want all of you to experience in a proper way. Positive aptitude helps you to take you to the heights of life, whatever you want. You can always think big and achieve big. So ದೊಡ್ಡದಾಗಿ ಆಲೋಚಿಸಿ, ದೊಡ್ಡದಾಗಿ ಸಾಧಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾನೆ. ಈ ಪಾಸಿಟಿವ್ ಅಪ್ರೋಚ್ ಅಂಡ್ ಆಟಿಟ್ಯೂಡ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ನನ್ನ ಕೃತಿಗಳು ಕೂಡ ತುಂಬಾ ಸಹಾಯ ಮಾಡುತ್ತದೆ ನಿಮಗೆ. ನನ್ನ ಎಲ್ಲ ಕೃತಿಗಳಲ್ಲಿ ಪಾಸಿಟಿವ್ ಮೈಂಡ್ ಸೆಟ್ ಮೂಲಕ ಜೀವನದಲ್ಲಿ ಸಾಧನೆ ಮಾಡುವಂಥದ್ದು ಮುಖ್ಯ ಅನ್ನುವಂಥದ್ದನ್ನ ನಾವು ಸಾಧಿಸಿದ್ದೇವೆ. ಈಗ ಶಿವು ಅವರು ಕೇಳಿದ್ದಾರೆ, ಸೋಲು ಗೆಲುವನ್ನು ನಿರ್ಧಾರ ಮಾಡುವುದು ಅಂತ ಹೇಳಿದ್ದಾರೆ. ನಾನು ಇನ್ಫ್ಯಾಕ್ಟ್ ಕೆಲವು ವರ್ಷಗಳ ಹಿಂದೆ ಸೋಲುಗಳಿಗೆ ಅಂಜಿದಿರಿ ಕೃತಿಯನ್ನ ಬರೆದೆ. ಅದು ಇಂಗ್ಲಿಷ್ನಲ್ಲಿ ಫಿಯರ್ ನಾಟ್ ಫೇಲ್ಯೂರ್ಸ್ ಅಂತ ಆಗಿದೆ. ಸೋಲುಗಳನ್ನ ನೀವು ಅನುಭವ ಎಂದು ಪಾಲಿಸಿದರೆ ಅಷ್ಟೇ ಸಾಕು ಸ್ನೇಹಿತರೆ. ಓಕೆ, ಆಟಿಟ್ಯೂಡ್ ಹೇಗೆ ಬೆಳೆಸಿಕೊಳ್ಳೋದು ಸರ್? ನಮ್ಮನ್ನ ನಾವು ಅರ್ಥ ಮಾಡಿಕೊಳ್ಳುವುದರ ಮೂಲಕ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಯುನೀಕ್ನೆಸ್. ಓಕೆ, ಅನನ್ಯತೆ ಅರಿಯಿರಿ. ಈ ನಿಟ್ಟಿನಲ್ಲಿ ಈ ಕೃತಿ ನಿಮಗೆ ಸಹಾಯ ಮಾಡುತ್ತದೆ. ಜೊತೆಗೆ ಇತರ ಸಾಧಕರು ಅವರು ಹೇಗೆ ಸಕಾರಾತ್ಮಕವಾಗಿ ಇದ್ರು, ಅವರ ಬದುಕನ್ನ ಹೇಗೆ ಅವರು ನೋಡಿದ್ರು, ಹೌ ದೇ ಲುಕ್ ಅಟ್ ದರ್ ಲೈಫ್. ಈ ಸಾಧಕರ ಚಂದನ ಕೃತಿಯಲ್ಲಿ 16 ದೊಡ್ಡ ಸಾಧಕರನ್ನ ನಾನು ದಾಖಲೆ ಮಾಡಿದ್ದೇನೆ. ಜೊತೆಗೆ ಟರ್ನಿಂಗ್ ಪಾಯಿಂಟ್ಸ್ ಲೈಫಲ್ಲಿ ಬೇರೆ ಬೇರೆ ಥರ ಬರ್ತಾ ಇರುತ್ತೆ. ಅದನ್ನು ಹೆಂಗೆ ಹ್ಯಾಂಡಲ್ ಮಾಡೋದಂತ ಈ ತಿರುವುಗಳ ಅರಿವು ಕೃತಿಯಲ್ಲಿ ನಾನು ಹೇಳಿದ್ದೇನೆ. ಅದನ್ನ ಗಮನಿಸಿ. ಅದರ ಜೊತೆಗೆ ಪ್ರತಿದಿನವನ್ನ ಸುಂದರವಾಗಿ ಅನುಭವಿಸಬೇಕು. ಅನುಕ್ಷಣ ಅನುಭವಿಸಿ. ಸೆಲೆಬ್ರೇಟ್ ಎವರಿ ಮೂಮೆಂಟ್ ಹೆಲ್ಪ್ಸ್ ಯು ಎ ಲಾಟ್. ಓಕೆ, ಸೊ ಮಾತಿನ ಮೂಲಕ ಉತ್ತಮ ಮಾತುಗಳನ್ನು ಆಡುವಂಥದ್ದು, ನುಡಿಗನ್ನಡಿಯಲ್ಲಿ ಮಾತು ಭಾಷಣ ಕಲ್ತ್ಕೋಬೇಕನ್ನೋರಿಗೆ ಒಂದು ಗೈಡೆನ್ಸ್ ನೀಡಿದ್ದೇನೆ. ಇನ್ನು ಕೀಳರಿಮೆ ಇಟ್ಕೊಂಡಿರ್ತೇವೆ, ಅದು ನಮ್ಮ ಅಭಿವೃದ್ಧಿಗೆ ತಡೆ ಇರ್ತದೆ. ಸೊ ಕೀಳರಿಮೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಈ ಕೃತಿಯನ್ನು ಕೂಡ ನೀವೆಲ್ಲರೂ ಗಮನಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಓಕೆ, ಹೌ ಟು ಬಿಕಮ್ ಸ್ಟ್ರಾಂಗ್ ಸರ್? ಮಾನಸಿಕವಾಗಿ ಫಸ್ಟ್ ಗಟ್ಟಿಯಾಗಿ, ದೈಹಿಕವಾಗಿಯೂ ಸಬಲರಾಗಿ. ಇವೆರಡೂ ಏನಾಗ್ತದೆ, ಇಂಟಿಗ್ರೇಷನ್ ಬಿಟ್ವೀನ್ ದ ಮೈಂಡ್ ಅಂಡ್ ದ ಬಾಡಿ ಹೆಲ್ಪ್ಸ್ ಯು ಎ ಲಾಟ್. ಓಕೆ, ಇಟ್ಸ್ ಎ ವೇ ಟು ವ್ಯೂ ಅಂಡ್ ಇವ್ಯಾಲ್ಯೂಯೇಟ್ ಸಮಥಿಂಗ್ ಆರ್ ಸಮನ್. ಆಟಿಟ್ಯೂಡ್ ಒಂದು ರೀತಿ ಅಳಿಯೋದಕ್ಕೆ ಸುಲಭ ಅಂತ ಕಿರಣ್ ಕುಮಾರ್ ಹೇಳಿದ್ದಾರೆ. ಮನಸ್ಸು ಇದ್ದರೆ ಎಲ್ಲವನ್ನು ಸಾಧಿಸಬಹುದು. ಎಸ್, ಇಫ್ ಯು ಮೈಂಡ್ ಇಟ್, mind will mind you. So that's why mind your mind will mind you. ನೀವು ನಿಮ್ಮ ಮನಸ್ಸಿನ ಕಡೆಗೆ ಗಮನ ಕೊಡಿ. ನಿಮ್ಮ ಮನಸ್ಸೇ ಅನೇಕ ಸಮಸ್ಯೆಗಳಿಗೆ ಉತ್ತರವನ್ನ ಕೊಡುವುದು ಸ್ನೇಹಿತರೆ. ಓಕೆ, ಸೊ ನಿಮ್ಮ ಬಿಹೇವಿಯರೇ ಮನೋಭಾವ ಅಂತ ಶಿಲ್ಪ ಅವರು ಹೇಳಿದ್ದಾರೆ. ಅಂದ್ರೆ ಈ ಮನೋಭಾವ ವರ್ತನೆಯ ಮೂಲಕ ಹಲವರಲ್ಲಿ ಹಣ ಬರುತ್ತದೆ ಅಂತ ಹೇಳಬಹುದು. ರವಿಕುಮಾರ್ ಮನಸ್ಸನ್ನು ಅಧ್ಯಯನ ಮಾಡುವುದು.
ಅಧ್ಯಯನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು, ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು, ನಾವು ಪಾಸಿಟಿವ್ ಆಗಿರೋದು, ಬೀಯಿಂಗ್ ಗುಡ್, ಡೂಯಿಂಗ್ ಗುಡ್, ನಾವು ಒಳ್ಳೆಯವರಾಗಿದ್ದು ಬೇರೆಯವ್ರಿಗೂ ಒಳ್ಳೇದು ಬಯಸುವಂಥದ್ದು, ಆಲ್ ದೀಸ್ ಆಸ್ಪೆಕ್ಟ್ಸ್ ಸಪೋರ್ಟ್ಸ್. ಓಕೆ, ಎಸ್. ಸೊ ನೀವೆಲ್ಲ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿದ್ರಿ. ಸೊ ಈ ವಿಡಿಯೋ ನೋಡ್ತಾ ಇರೋರು ಕೂಡ ನಿಮ್ಗೇನು ಅನ್ನಿಸ್ತು ಅಂತ ತಿಳಿಸಿದ್ರೆ, ಪ್ರಶ್ನೆ ಇದ್ರೆ ಅದಕ್ಕೂ ಕೂಡ ನಾವು ಉತ್ತರವನ್ನ ಕೊಡ್ತೇವೆ. ಕೀಳರಿಮೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್ ಅಂತ ಹೇಳಿದಿರಿ. ನಾನು ಸೋಷಿಯಾಲಜಿಕಲ್ ಆಗಿ ಕರ್ಗಿದ್ದೇನೆ, ಕುಳ್ಗಿದ್ದೇನೆ, ದಪ್ಪ ಇದ್ದೇನೆ, ತಲೆಯಲ್ಲಿ ಕೂದಲಿಲ್ಲ, ಈ ಥರ ಯೋಚನೆ ಮಾಡಿ ಇನ್ನೊಬ್ಬರ ಜೊತೆಗೆ ಹೋಲಿಸಿಕೊಂಡು ಕೊರಗ್ತಾ ಇರ್ತೀವಿ. ಆ ಥರ ಬೇಡ ಅಂತ. ಅಕ್ಸೆಪ್ಟೆನ್ಸ್ ಇಸ್ ದ ಕೀ. ಬಟ್ ವಾಟ್ ಎವರ್ ಯು ಕ್ಯಾನ್ ಡೂ ಇಟ್, ಗೋ ಹೆಡ್. ನಾವೀಗೇನಿದ್ದೇವೋ ಅದನ್ನು ಅಕ್ಸೆಪ್ಟ್ ಮಾಡೋದು, ಅಂಡ್ ನಾಟ್ ಟು ಕಂಪೇರ್ ಯುವರ್ ಸೆಲ್ಫ್ ವಿತ್ ಎನಿಬಡಿ. ಕೀಳರಿಮೆ ಪುಸ್ತಕ ಜೊತೆಗೆ ನನ್ನ ಅನನ್ಯತೆಯ ರೀತಿ, ಇವೆರಡು ಕೃತಿ ನೀವು ಗಮನಿಸಿ. ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್. ಸಪ್ನಾ ಬುಕ್ ಹೌಸ್, sapnaonline.com ಇದು ಲಭ್ಯ ಆಗ್ತದೆ. ಹೌ ಟು ಬಿಲ್ಡ್ ಫುಲ್ ಕರೆಕ್ಟಾಗಿ CI ಅಂತ ಹಾಕಿದ್ದೀರಿ. ಆಮೇಲೆ ಇನ್ನೊಬ್ರು ಭರತ್, ನಾವು ಹೇಗಿದ್ದರೂ ಮೊದಲು ನಮ್ಮನ್ನು ನಾವು ಇಷ್ಟಪಡಬೇಕು. ನಾನು ಅನನ್ಯತೆಯಲ್ಲಿ ಒಂದು ಚಾಪ್ಟರೇ ಬರೆದಿದ್ದೇನೆ. ನಿಮ್ಮನ್ನು ನೀವು ಇಷ್ಟಪಡಿ. ಸೆಲ್ಫ್ ಲವ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಮ್ಮ ಮೇಲೆ ನಮ್ಗೆ ಇಷ್ಟ ಇಲ್ಲ ಅಂದ್ರೆ ಇನ್ನು ಬೇರೆಯವ್ರನ್ನೆಲ್ಲ ಇಷ್ಟಪಡ್ತೀವಿ ಅಲ್ವಾ? ಓಕೆ, ಗುಡ್. ಸೊ ಒಟ್ಟಾರೆ ಒಂದು ಕ್ಲಾರಿಟಿ ಕೊಟ್ಟಿದ್ದೇನೆ ಅಲ್ಲ. ನಾಲೆಡ್ಜ್ ಮತ್ತೆ ಸ್ಕಿಲ್ಸ್ ಎರಡು ಫೌಂಡೇಶನ್ ಕೆಳಗಡೆ ಇದಾದರೆ, ಆಟಿಟ್ಯೂಡ್ ಅಟ್ ದ ಟಾಪ್, ನಾಲೆಡ್ಜ್ ಅಂಡ್ ಸ್ಕಿಲ್ಸ್ ಕೆಳಗಡೆ. ನನ್ನ ಜೊತೆಗೆ ಕ್ಯಾಶ್ ಅಂತ ಫಾರ್ಮುಲಾ ಕೂಡ ಕೊಡ್ತಾ ಇರ್ತಾನೆ. ಸರ್ ನಾವು ಕಲಿಬೇಕಾದ್ರೆ ಏನು 4 ಅಂಶಗಳು ಬೇಕು ಅಂದರೆ, ನಾಲೆಡ್ಜ್, ಆಟಿಟ್ಯೂಡ್, ಸ್ಕಿಲ್ಸ್ ಅಂಡ್ ಹ್ಯಾಬಿಟ್ಸ್. ಓಕೆ, ಹೌ ಟು ಬಿಲ್ಡ್ ಕಾನ್ಫಿಡೆನ್ಸ್ ಸರ್? ಬೈ ಓವರ್ಕಮಿಂಗ್ ಫಿಯರ್ಸ್. ಸ್ಟೇಜ್ ಫಿಯರ್ ಇದೆ, ಅದನ್ನು ಹೋಗ್ಲಾಡಿಸ್ಕೊತಾ ಹೋದರೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಯು ಹ್ಯಾವ್ ಟು ಮೇಕ್ ಅನ್ ಅಟೆಂಪ್ಟ್. ಅಡ್ವೆಂಚರಸ್ ಆಕ್ಟಿವಿಟೀಸ್ ಮಾಡೋದ್ರಿಂದ, ಮೇಕಿಂಗ್ ಲಾಟ್ ಆಫ್ ಎಫರ್ಟ್ಸ್. Attempt may be a failure, but there should not be a failure of an attempt. ಸೊ ಬರ್ತಾ ಕಾನ್ಫಿಡೆನ್ಸ್ ಬರ್ತದೆ. ಓಕೆ, ಗ್ರ್ಯಾಜುಲಿ. ನನ್ನ ಜೀವನದಲ್ಲಿ ಕಾನ್ಫಿಡೆನ್ಸ್ ಬಂದಿದ್ದು, ಒಂದು ವೇದಿಕೆ ಹತ್ತಿದ್ದು, ಎರಡನೇದು ನಾನೊಂದು 3 to 4 years ಕರಾಟೆ ಕಲಿತೆ ನಾನು. ಒಂದು ಸ್ವಲ್ಪ ಒಂಥರ ಕಾನ್ಫಿಡೆನ್ಸ್ ಬರ್ತದೆ. ಓಕೆ, ಸೊ ಒನ್ ಮೆಂಟಲ್ ಆಕ್ಟಿವಿಟಿ ಆ್ಯಂಡ್ ಒನ್ ಫಿಸಿಕಲ್ ಆಕ್ಟಿವಿಟಿ ವಿಲ್ ಹೆಲ್ಪ್ ಯು ಎ ಲಾಟ್. ಅದರಲ್ಲಿ ಪಬ್ಲಿಕ್ ಸ್ಪೀಕಿಂಗ್ ಹೆಲ್ಪ್ಸ್ ಯು ಟು ಗೇನ್ ದ ಕಾನ್ಫಿಡೆನ್ಸ್ ಫಾಸ್ಟ್. ವೇದಿಕೆ ಮೇಲೆ ಮಾತಾಡ್ತಾ ಎಲ್ಲರೂ ನೋಡ್ತಾ ಅಡ್ರೆಸ್ ಮಾಡ್ತಾ ಅದೊಂಥರ ಧೈರ್ಯ ಬರುತ್ತದೆ. ಓಕೆ, ವಿಷಯ ಜ್ಞಾನ ಜಾಸ್ತಿ ಆದಾಗ ಕಾನ್ಫಿಡೆನ್ಸ್ ಬರುತ್ತೆ ಅಂತ ಒಬ್ರು ಹಾಕಿದ್ದಾರೆ. ನಾಟ್ ಎಕ್ಸಾಕ್ಟ್ಲಿ. ಎಷ್ಟೊಂದು ಜನ ಬುದ್ಧಿವಂತರು ನೋಡ್ತಾನೆ, ಬರೀ ಓದ್ತಾ ಇರ್ತಾರೆ ಅಷ್ಟೇ. ಓದಿದ್ದನ್ನು ಪ್ರಾಕ್ಟೀಸ್ ಮಾಡದೇ ಇದ್ರೆ, ಇಂಪ್ಲಿಮೆಂಟ್ ಮಾಡದೇ ಇದ್ರೆ ಆಗೋದಿಲ್ಲ. There also your attitude matters to gain a lot of confidence. Okay, friends, attitude determines altitude. Be positive, being good and doing it. Start giving. Okay, so it is always better. I want you to grow big. ಏನಂತೀರಿ? ಜಯಪ್ರಕಾಶ್ ನಾಗತಿಯಲ್ಲಿ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.